ನಾನು ಚಿಕ್ಕವಳಿದ್ದಾಗ ಯಾವಾಗಲೂ ಅನ್ಕೋತಿದ್ದೆ ಅಂಡ್ ದೇವ್ರ ಹತ್ರ ಕೂಡ ಬೇಡ್ಕೊತಿದ್ದೆ, ಈ ಓದೋದೆಲ್ಲ ಬೇಗ ಮುಗಿಯಂಗೆ ಮಾಡು ಅಂಡ್ ನನ್ಗೆ ಒಳ್ಳೆ ಕೆಲಸ ಸಿಗಂಗೆ ಮಾಡು. ನಾನು ಅವಾಗ ಸಿಟಿಲಿ ಹೋಗ್ಬಿಟ್ಟು ಯಾವುದಾದ್ರೂ ಸಿಟಿಲಿ ಚೆನ್ನಾಗಿ ಸಿಟಿಲಿ ಆಗಬೇಕು. ಅವಾಗ ನಾನು ಲಕ್ಷಾಂತರ ರೂಪಾಯಿ ದುಡ್ಡು ದುಡಿಬೋದು, ಏನು ಬೇಕು ಅದನ್ನು ತೊಗೋಬೋದು, ಏನು ಬೇಕು ಅದನ್ನು ತಿನ್ಬೋದು, ನಾನು ಚೆನ್ನಾಗಿ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ನನ್ನ ಊರನ್ನ ಇಷ್ಟು ಮಿಸ್ ಮಾಡ್ಕೊತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಆ ಚಪ್ರದ ಮನೆ, ಆ ಮಣ್ಣಿನ ರೋಡು, ಆ ಗಿಡ ಮರ, ಸುತ್ತಮುತ್ತ ಇರೋ ನನ್ನ ಫ್ರೆಂಡ್ಸು, ಇವ್ರು ಯಾರು ನನಗೆ ಮತ್ತೆ ಬರಲ್ಲ. ನಾನು ಅಂದ್ಕೊಂಡಿದ್ದ ಡ್ರೀಮ್ ಏನೋ ಕಂಪ್ಲೀಟ್ ಆಯಿತು, ಬಟ್ ನಾನು ಮತ್ತೆ ಆ ದಿನಕ್ಕೆ ಹೋಗೋಕ್ಕಾಗಲ್ಲ ಅಂತ. ನಾನು ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಮಾವ ಒಬ್ಬರು ವೆಲ್ ಸೆಟಲ್ಡ್ ರಿಟೈರ್ಡ್ ಹೆಡ್ ಮಾಸ್ಟರು. ಅವ್ರನ್ನ ನಾನು ಲಾಂಗ್ ಬ್ಯಾಕ್ ಒಂದು ಪ್ರಶ್ನೆ ಕೇಳಿದ್ದೆ, ಮಾವ ನಿಮ್ಗೆ ಏನಾದರೂ ಡ್ರೀಮ್ ಇದೆಯಾ ಲೈಫಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನಾನು ಹುಟ್ಟಿ ಬೆಳೆದಿದ್ದ ಊರಲ್ಲಿ ನನ್ನದೇ ಆದಂಥ ಒಂದು ಸ್ವಂತ ಗೂಡು ಇರಬೇಕು ಆ್ಯಂಡ್ ಸುತ್ತಮುತ್ತ ನಾನು ಕೊನೆ ಕ್ಷಣದಲ್ಲೂ ಕೂಡ ಗಿಡ ಮರ ಜೊತೆನೇ ಇರಬೇಕು ಅಂತ. ಸೊ ಅದೆಲ್ಲ ಕೇಳಿದಾಗ ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಕೇಳಿ ನನ್ನ ಓಲ್ಡ್ ಮೆಮೊರೀಸ್, ನನ್ನ ಓಲ್ಡ್ ಗೋಲ್ಡನ್ ಡೇಸ್ ಏನಿತ್ತು ಅದೆಲ್ಲ ನಂಗೆ ರೀಕಾಲ್ ಮಾಡ್ಕೊಂಡಂಗಾಯಿತು. ನಾವು ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಫೈನಲಿ ನಮ್ಮ ಸಂತೋಷಕ್ಕೋಸ್ಕರ ನಾವು ಮಾಡೋದು, ಬಟ್ ಅದು ನಾವು ಪೂರ್ತಿಯಾಗಿ ಮರ್ತೋಗಿರ್ತೀವಿ. ನಮಗೋಸ್ಕರ ನಾವು ಬದುಕಬೇಕು ಅನ್ನೋದು. ನಾವೆಷ್ಟು ದುಡಿತೀವಿ, ನಾವೆಷ್ಟು ಆಸ್ತಿ ಮಾಡ್ತೀವಿ ಅನ್ನೋದೆಲ್ಲ ಜೀವನ. ಫೈನಲಿ ನಾವೆಷ್ಟು ಖುಷಿಯಾಗಿದ್ದೀವಿ ಅನ್ನೋದೇ ಜೀವನ, ಅದನ್ನು ನಾವು ಮರಿಬಾರ್ದು. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ.